ಇಸ್ರೇಲ್ ಮತ್ತು ಅಮೆರಿಕ ಉಗ್ರ ರೂಪವನ್ನು ತಾಳಿ ಇರಾನ್ನ ಮುಖ್ಯಸ್ಥ ಪರಮೋಚ್ಚ ನಾಯಕ ಅಯತುಲ್ಲಾ ಖಮೇನಿಯನ್ನ ಹತ್ಯೆಗೈದಿದ್ದಾವೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಬಿ ಆಫ್ ಇರಾನ್ ಖ್ಯಾತಿಯ ಅಲಿಪುರ ಅಲ್ಲಿ ಶೋಕಾಚರಣೆಯನ್ನ ಮಾಡಲಾಗ್ತಾ ಇದೆ. ಬ್ಲ್ಯಾಕ್ ಡೇ ಆಚರಿಸ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಅಲಿಪುರದಲ್ಲಿ 3 ದಿನಗಳ ಕಾಲ ಬ್ಲ್ಯಾಕ್ ಡೇ ಆಚರಣೆ ಆಗ್ತಾ ಇರುವಂಥದ್ದು. ಖಮೇನಿ ಹತ್ಯೆಯನ್ನು ಖಂಡಿಸಿ ಮಧ್ಯಾಹ್ನ 3 ಗಂಟೆಗೆ ಬೃಹತ್ ಮೆರವಣಿಗೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಅಲಿಪುರ ಗ್ರಾಮದಲ್ಲಿ ಎಸ್ಪಿ ಕುಶಾಲ್ ಚೌಕ್ಸಿ ನೇತೃತ್ವದಲ್ಲಿ ಭದ್ರತೆಯನ್ನು ಕೂಡ ಹೆಚ್ಚಿಸಲಾಗಿದೆ. ಇರಾನ್ನ ಪರಮೋಚ್ಚ ನಾಯಕ ಅಯತುಲ್ಲಾ ಖಮೇನಿ ಸಾವನ್ನಪ್ಪಿರುವಂತಹ ವಿಚಾರಕ್ಕೆ, ಹತ್ಯೆಗೈದಿರುವಂತಹ ವಿಚಾರಕ್ಕೆ ಚಿಕ್ಕಬಳ್ಳಾಪುರದಲ್ಲಿ, ಗೌರಿಬಿದನೂರಿನಲ್ಲಿ, ಅಲಿಪುರದಲ್ಲಿ ನಡೀತಾ ಇರುವಂತಹ ಪ್ರೊಟೆಸ್ಟು. ಈ ಪ್ರೊಟೆಸ್ಟು ಸಹಜವಾಗಿಯೇ ಸಾವಿರಾರು ಜನ ಸೇರಿ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡೋದಕ್ಕೆ ಪ್ಲಾನನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ಖಮೇನಿಗೂ ಅಲಿಪುರಕ್ಕೂ ನಂಟಿತ್ತು ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಇರಾನ್ ಇಸ್ರೇಲ್ ಯುದ್ಧ ಸಂಘರ್ಷದಲ್ಲಿ ಖಮೇನಿಯವರ ಹತ್ಯೆ ಆಗಿದೆ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಅಲಿಪುರ ಗ್ರಾಮದಲ್ಲಿ ಜನ ಇವತ್ತು ಮಮ್ಮಲ ಮರಗ್ತಾ ಇದ್ದಾರೆ. ಅವರ ಹತ್ಯೆಗೆ ಇವತ್ತು ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾವಿರಾರು ಜನ ಸೇರಿ ಇವತ್ತು ಕಪ್ಪು ಬಟ್ಟೆಯನ್ನು ಧರಿಸಿ ಇವತ್ತು ಪ್ರತಿಭಟನೆಯ ರೂಪವನ್ನು ತಾಳ್ತಾ ಇದ್ದಾರೆ. ಜನ ಇವತ್ತು ಪ್ರತಿಭಟನೆ ಮಾಡೋದಕ್ಕೂ ಕೂಡ ಸಕಲ ತಯಾರಿಗಳನ್ನು ಮಾಡ್ತಾರೆ. ಹಾಗಾಗಿ ಪೊಲೀಸ್ ಭದ್ರತೆಯನ್ನು ವ್ಯವಸ್ಥೆ ಮಾಡ್ಕೊಳ್ಳಾಗ್ತದೆ. ಇವತ್ತು ನಮ್ಮ ಜೊತೆ ಖುದ್ದು SP ಅವರಿದ್ದಾರೆ. ಸರ್, ಅಲಿಪುರದಲ್ಲಿ ಈಗ ಸದ್ಯಕ್ಕೆ ಯಾವ ರೀತಿಯ ವಾತಾವರಣ ಇದೆ, ಯಾಕೆ ಮತ್ತು ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ? ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಮಂಚೇನಹಳ್ಳಿ ತಾಲೂಕಾ ಅಲಿಪುರ ಗ್ರಾಮದಲ್ಲಿ ಅರೌಂಡ್ 25,000 ಶಿಯಾ ಪಾಪ್ಯುಲೇಷನ್ ಇದೆ. ಮೊದಲಿಂದ ಇವರು ಎಲ್ಲರೂ ತುಂಬ ಶಾಂತಿಯುತವಾಗಿ ನಮಗೆ ಎಲ್ಲ ರೀತಿ ಸಹಕಾರ ಕೊಡ್ತಾ ಇದ್ದಾರೆ. ಈಗ ಮೊನ್ನೆ ಏನು ಇನ್ಸಿಡೆಂಟ್ ಆಗಿದೆ ಇರಾನ್ದಲ್ಲಿ, ಆದಮೇಲೆ ಕೂಡ ನಾವು ಇಲ್ಲಿ ಸೂಕ್ಷ್ಮ ಭದ್ರತೆ ಕೊಡಬೇಕು, ಈಗೋಸ್ಕರ ಇವತ್ತು ಡಿಪ್ಲಾಯ್ಮೆಂಟ್ ಮಾಡಿದ್ದೀವಿ. ಬಟ್ ಇಲ್ಲಿ ನಾವು ಎಲ್ಲ ಲೋಕಲ್ ಲೀಡರ್ಸ್ ಜೊತೆಗೆ, ಜನ ಜೊತೆಗೆ ರೆಗ್ಯುಲರ್ ಆಗಿ ಕಾಂಟ್ಯಾಕ್ಟಲ್ಲಿ ಇದ್ದೀವಿ. ಅವರಿಂದ ಎಲ್ಲ ಸಹಕಾರ ಸಿಗ್ತಾ ಇದೆ. ಅವರು ಅದೇ ಹೇಳ್ತಾ ಇದ್ದಾರೆ ಕಿ ನಾವು ಪ್ರೇಯರ್ ಆದಮೇಲೆ ಶಾಂತಿಯುತವಾಗಿ ಒಂದು ಪ್ರೊಸೆಷನ್ ಮಾಡಿಕೊಂಡು ಈ ಬೆಂಗಳೂರು ಸರ್ಕಲ್ ಹೇಳ್ತಾರೆ ಈ ಜಾಗಕ್ಕೆ, ಆ ಜಾಗ ತನಕ ಬಂದು ಆಮೇಲೆ ನಾವು ಡಿಸ್ಪರ್ಸ್ ಆಗ್ತೀವಿ. ಸೊ ನಾವು ಕೂಡ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಎಡಿಕೇಟ್ ನಂಬರ್ ಅಲ್ಲಿ ಪೊಲೀಸ್ ಸಿಬ್ಬಂದಿಗೆ ಡಿಪ್ಲಾಯ್ಮೆಂಟ್ ಮಾಡಿದ್ದೀವಿ. ಮತ್ತು ಅಂಜುಮನ್ ಕಮಿಟಿದವ್ರ ಜೊತೆ ಕೂಡ ಹೋಗಿ ಮಾತಾಡ್ತೀವಿ. ಎಲ್ಲ ಥರದ್ದು ಪಬ್ಲಿಕ್ ಸಹಕಾರ ಕೊಡ್ತಾ ಇದ್ದಾರೆ. ಯಾವುದೂ ಥರದ್ದು ಇಲ್ಲಿ ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಇಲ್ಲ, ಕಾನೂನು ಸುವ್ಯವಸ್ಥೆಗೆ ಯಾವುದೂ ಇಶ್ಯೂ ಆಗ್ತಾ ಇಲ್ಲ, ಎಲ್ಲ ಅಂಡರ್ ಕಂಟ್ರೋಲ್ ಇದೆ. ಈ ಊರಿಂದ ಇರಾನಿಗೂ ಕೂಡ ವಿದ್ಯಾಭ್ಯಾಸಕ್ಕೆ, ಬೇರೆ ಬೇರೆ ವ್ಯಾಪಾರಕ್ಕೆ ಹೋಗಿದ್ದಾರೆ. ಎಷ್ಟು ಜನ ಹೋಗಿದ್ದಾರೆ, ಅವರೇನು ಬಂದಿರೋಂಥ ಮಾಹಿತಿ ಇದೆ ಸರ್? ಅರೌಂಡ್ 40 to 50 ಜನ ಇರಾನಲ್ಲಿ ಇದ್ದಾರೆ. ಸುಮಾರು ಜನ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಮತ್ತು ಸ್ಟೂಡೆಂಟ್ಸ್ ಕೂಡ ಇದ್ದಾರೆ ಇರಾನಲ್ಲಿ. ಅವ್ರದ್ದು ನಾವು ಇವರ ಹತ್ರ, ಅಂಜುಮನ್ ಕಮಿಟಿ ಹತ್ರ, ಲೋಕಲ್ ಜನ ಹತ್ರ ಅವ್ರದ್ದು ಲಿಸ್ಟ್ ಇದೆ. ಆ ಲಿಸ್ಟ್ಗೆ ತಗೊಂಡು ನಾವು ಪರಿಶೀಲನೆ ಮಾಡ್ತೀವಿ. ಮತ್ತು ಖಮೇನಿಯವರ ಹತ್ಯೆಗೆ ಇವತ್ತು ಅಲಿಪುರ ಗ್ರಾಮ ಮರಗ್ತಾ ಇದೆ. ಇಡೀ ಜನ ಇವತ್ತು ಬೀದಿಗೆ ಬಂದು ಹೋರಾಟ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಧಿಕ್ಕಾರ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಜನರಿಗೆ ನೋವಾಗಿದೆ. ತಮ್ಮ ಧರ್ಮ ಗುರುವನ್ನು ಕಳೆದುಕೊಂಡುವಂತಹ ನೋವಿನ ಹತಾಶೆಯ ಭಾವ ಕಾಡ್ತಾ ಇದೆ. ಹಾಗಾಗಿ ಅಲಿಪುರ ಗ್ರಾಮವನ್ನು ಇವತ್ತು ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಇವತ್ತು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ತಾವು ನೋಡ್ತಾ ಇದ್ರೆ ಇಲ್ಲಿ ಜನ ಎಲ್ಲರೂ ಕೂಡ ಕಪ್ಪು ಬಟ್ಟೆಯನ್ನು ಧರಿಸಿ ಇವತ್ತು ಬೀದಿಗಿಳಿದು ಒಂದು ರೀತಿ ಬ್ಲಾಕ್ ಡೇಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅವರ ಸಾವಿನ ನೋವನ್ನು ಇವತ್ತು ಶೋಕಾಚರಣೆಯನ್ನು ಆಚರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಫೋಟೋವನ್ನು ಹಿಡಿದು ಇವತ್ತು ಬೀದಿಗಿಳಿದ್ದಾರೆ. 3 ದಿನಗಳ ಕಾಲ ಪ್ರತಿ ಮನೆಯ ಮೇಲೆ ಕೂಡ ಕಪ್ಪು ಬಾವುಟವನ್ನು ಹಾರಿಸಿ ಈ ಒಂದು ಸಾವಿಗೆ ನ್ಯಾಯ ಸಿಗಬೇಕು ಅನ್ನುವಂತಹ ನೋವನ್ನು ಎಲ್ಲರ ಕಣ್ಣುಗಳಲ್ಲೂ ಕೂಡ ಇವತ್ತು ಕಣ್ಣೀರನ್ನು ಹಾಕುವಂಥ ದೃಶ್ಯಗಳು ಕಾಣ್ತಾ ಇದೆ. ಕಣ್ಣಾಲಿಗಳು ಇವತ್ತು ಒದ್ದೆ ಆಗ್ತದೆ. ತಮ್ಮ ಮನೆ ಮಗರನ್ನು ಕಳೆದುಕೊಂಡಂಥ ನೋವು, ತಮ್ಮ ಧರ್ಮ ಗುರುವನ್ನು ಕಳೆದುಕೊಂಡಂಥ ನೋವು, ಇವತ್ತು ಅವರ ಕಟ್ಟುಪಾಡುಗಳನ್ನು ಒಂದು ಇಂಚು ಕೂಡ, ಒಂದು ಸಣ್ಣ ಸೆಕೆಂಡ್ ಕೂಡ ಅಂದರೆ ಎಲ್ಲವನ್ನು ಕೂಡ ಆಚರಣೆ ಮಾಡ್ತಾ ಇದ್ದಂಥ ಜನ ಇವರು. ಅವರ ಮಾತುಗಳಿಗೆ ಬೆಲೆಯನ್ನು ಕೊಡ್ತಾ ಇದ್ರು. ಇವತ್ತು ಅವರಿಲ್ಲ ಅನ್ನೋಂಥ ಭಾವನೆ ಇವತ್ತು ಅವರಿಗೆ ಕಾಡ್ತಾ ಇದೆ. ಅವರು ಮಾತಾಡ್ಸೋದು. ಸರ್, ಎಷ್ಟರ ಮಟ್ಟಿಗೆ ನೋವಾಗ್ತಿದೆ ಇವತ್ತಿನ ಸನ್ನಿವೇಶ, ಇವತ್ತಿನ ದಿನ ಸರ್ ತಮಗೆ? ಇವತ್ತು ಇಡೀ ಪ್ರಪಂಚಕ್ಕೆ ಹ್ಯುಮನಿಟಿ ಅಂತ ಐಡಲ್ ಇದ್ದಂಥ ವ್ಯಕ್ತಿಗೆ ಕೊಲೆ ಮಾಡಿದಂಥ ಅಮೇರಿಕ ಮತ್ತು ಇಸ್ರಾಯಿಲ್ಗೆ, ಇಡೀ ಪ್ರಪಂಚದಲ್ಲಿ ಒಬ್ಬನೇ ವ್ಯಕ್ತಿ ಹ್ಯುಮನಿಟಿಗೆ ಪ್ರಶ್ನೆ ಮಾಡಿದಂಥ ಖಾಮನೈಗೆ ಇವತ್ತು ಹೊಡೆದಿದ್ರಂತೆ ಬಿಟ್ಟು ಈಗ ಗೊತ್ತಾಗ್ಬಿಟ್ಟಿದೆ ಅಮೇರಿಕ ಮತ್ತು ಇಸ್ರಾಯಿಲ್ ಇರೋದ ಟೆರರಿಸ್ಟ್ ಇಡೀ ಪ್ರಪಂಚದಲ್ಲಿ ಯಾರೂ ಇಲ್ಲ. ಯಾಕಂದರೆ ಖಾಮನೈ ಸಾಬ್ ಐಡಲ್ ಇದು ಏನೋ ಮಾನವತೆಗೆ ಕೆಲಸ ಮಾಡಿದಂಥ ವ್ಯಕ್ತಿಗೆ ಇವತ್ತು ಕೊಲೆ ಮಾಡಿದಂತೆ
ಇವತ್ತು ಯಾವ್ದು ಕಾರಣಕ್ಕೆ ಹೋಗಿದೆ ಅಂತ ಹೇಳ್ಬಿಟ್ಟು ಈ ಅಮೆರಿಕ ಮತ್ತು ಇಸ್ರಾಯಿಲ್ ಇವ್ರು ದೌರ್ಜನ್ಯ ಮಾಡಿದಾರಲ್ಲ ನೋಡಿ, ಇಡೀ ಪ್ರಪಂಚದಲ್ಲಿ ಎಲ್ಲಿ ಹೋಗ್ಬೇಕು ಇವ್ರು ದೌರ್ಜನ್ಯ ನಡಿಬೇಕು. ಇವತ್ತು ಹೊಡೆದಿರೋದು ನಮ್ಮ ಲೀಡರ್ ಆಫ್ ದಿ, ನಾವು ಹೇಳ್ಬೇಕಂದ್ರೆ ನಮ್ಮ ಶಿಯಾ ಕಮ್ಯುನಿಟಿ ಅಂತ ಹೇಳ್ಬಾರ್ದು, ಆ ಲೆವೆಲ್ ಇದ್ದಂಥ ವ್ಯಕ್ತಿ, ಇಡೀ ಹ್ಯುಮ್ಯಾನಿಟಿಗೆ ಕೆಲಸ ಮಾಡಿದಂಥ ವ್ಯಕ್ತಿ, ಇಡೀ ಪ್ರಾಣ ಕೊಟ್ಟಿದ್ದಂಥ ವ್ಯಕ್ತಿ, ಯಾರಿಗೋ ಮನೆಯವ್ರಿಗೆ ಸಿಂಪಲ್ ಯಾರು ಕೊಟ್ಟಿಲ್ಲ ವ್ಯಕ್ತಿ, ಕೊಟ್ಟಿರೋದು ಪ್ರಾಣ, ಇನ್ಸಾನಿಯತ್ ಅಂತ ಹೇಳ್ತಾರೆ ನಮ್ಮರಲ್ಲಿ, ಹ್ಯುಮ್ಯಾನಿಟಿಗೆ ಕೊಡಿದಂಥ ಪ್ರಾಣ ಅದು ಖಾಮನಿ ಸಾಬ್. ಇವತ್ತು ನಮಗೆ ನಮ್ಮ ತಂದೆ ಅಂತ ನಾವು ನಿಂತಿರಲ್ಲ, ಆ ನಾವು ನಮಗಿದೆ ಇವತ್ತು. ಯಾಕಂದರೆ ಆ ವ್ಯಕ್ತಿ ಮನೆಗೋಸ್ಕರ ಮಾಡಲಿಲ್ಲ, ಅವ್ರ ಮನೆಗೆ ಧರ್ಮಕ್ಕಾಗಿ, ಧಾರ್ಮಿಕ ನಾಯಕನಿಗಾಗಿ ಕಣ್ಣೀರು ಸುರಿಸುವಂತಹ ಈ ಜನ ದೇಶಕ್ಕಾಗಿ, ದೇಶದ ಸೈನಿಕರಿಗಾಗಿ ಸುರಿಸಿದ್ರೆ ಕಥೆನೇ ಬೇರೆ ಇತ್ತು ಬಿಡಿ.